ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಾನು ನಿಮ್ಗೆ ಕ್ಯಾಬೇಜ್ ಮಂಚೂರಿಯನ್ ಯಾವ ರೀತಿ ಮಾಡೋದು ಅಂತ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಭಾಳ ಈಸಿಯಾಗಿ ಐತಿ, ಜೊತೆಗೆ ಟೇಸ್ಟಿ ಆಗುವಂಥ ಒಂದು ರೆಸಿಪಿ ಐತಿ ಇದು. ಸೊ ಈ ವಿಡಿಯೋ ಶೇರ್ ಮಾಡೋಕ್ಕೆ ಮುಂಚೆ ನೀವು ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡತ್ತೀರಿ, ಸೊ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಅದಕ್ಕೆ ಲೈಕ್ ಕೂಡ ಮಾಡಿರಿ. ಹಾಗಾದರೆ ಬರ್ರಿ ಫಟಾಫಟ ನಮ್ಮ ವಿಡಿಯೋನ ಏನಂತ ಶುರು ಮಾಡೋಣ. ಇದಕ್ಕೆ ನಾನು ಒಂದು ಕ್ಯಾಬೇಜ್ ಗಡ್ಡೆಯನ್ನು ತೊಗೊಂಡಿದ್ದೇನೆ. ಅದನ್ನು ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಚಾಪ್ ಮಾಡ್ಕೊಳ್ತೀನಿ, ಯಾಕಂದ್ರೆ ಇದು ದಪ್ಪ ಆಗ್ತೈತಿ. ಕೈಯಿಂದ ಹೆಚ್ಚಿದ್ರೆ ಪೂರ್ತಿ ಸಣ್ಣಗೆ ಆಗೋದಿಲ್ಲ, ಹಾಗಾಗಿ ಮಿಕ್ಸಿಗೆ ಹಾಕ್ಬೇಕಂತಂದ್ರೆ ಒಂದು ಕ್ಯಾಬೇಜನ್ನು ತೊಗೊಂಡು ಸ್ಮಾಲ್ ಪೀಸಸ್ ಸ್ವಲ್ಪ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಗ್ರೈಂಡ್ ಮಾಡಾಕತ್ತೀನಿ. ಒಂದು ಸ್ವಲ್ಪ ಮೀಡಿಯಮ್ ಆಗಿ ನೋಡಿರಿ, ಈ ರೀತಿಯಾಗಿ ಅದನ್ನು ಗ್ರೈಂಡ್ ಮಾಡೋಕ್ಕೂ. ಪೂರ್ತಿಯಾಗಿ ಭಾಳ ಮಾಡಿದರೆ ಅದನ್ನು ನೀರು ಬಿಡ್ತೈತಿ, ಆಮೇಲೆ ಮಂಚೂರಿ ಕೂಡ ಅಷ್ಟೊಂದು ಸರಿಯಾಗಲ್ಲ. ಸೊ ಈ ರೀತಿಯಾಗಿ ನಾನು ಒಂದು ರೌಂಡ್ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ನಾನೊಂದು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಾಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ನಿಮ್ಗೆ ಖಾರ ಟೇಸ್ಟಿಗೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಬಿಟ್ಟು ಖಾರ, ಆಮೇಲೆ ಜೊತೆಗೆ ಸಾಲ್ಟ್ ಟೇಸ್ಟಿಗೆ ತಕ್ಕಂತ ಹಾಕೋಬೇಕು. ಆಮೇಲೆ ಅದ್ರಕ್ಕೆ ಆಮೇಲೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲನೂ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ನಮ್ಮ ಕ್ಯಾಬೇಜ್ಗೆ ಎಲ್ಲ ಕಡೆಯೂ ಸರಿಯಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಎಲ್ಲ ಕಡೆ ನಾನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಜೊತೆಗೆ ಈಗ ಇದಕ್ಕೊಂದು ಸ್ವಲ್ಪ ಕಾರ್ನ್ ಫ್ಲವರನ್ನು ನಾನು ಆ್ಯಡ್ ಮಾಡಾಕತ್ತೀನಿ, ಯಾಕಂದರೆ ಕ್ಯಾಬೇಜ್ ಒಂದು ಸ್ವಲ್ಪ ನೀರು ಬಿಡ್ತೈತಿ, ಮತ್ತು ಅದರಿಂದ ಡೈರೆಕ್ಟಾಗಿ ನಾವು ಮಂಚೂರಿ ಮಾಡಾಕತ್ತಾರೆ ಅಷ್ಟೊಂದು ಸರಿಯಾಗಿ ಅದು ಶೇಪ್ನೂ ಕೂಡ ಬರಲ್ಲ. ಅದಕ್ಕೋಸ್ಕರ ನಾನು ಒಂದೆರಡು ಸ್ಪೂನ್ ಹಾಕುವಷ್ಟು ಒಂದು ಸ್ವಲ್ಪ ಕಾರ್ನ್ ಫ್ಲವರನ್ನು ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪನೇ ಅದಕ್ಕೆ ಗೋಧಿ ಹಿಟ್ಟನ್ನು ಕೂಡ 1 ಸ್ಪೂನ್ ಅಷ್ಟು ಹಾಕಿದ್ದೇನೆ. ಅಂದರೆ ಕನ್ಸಿಸ್ಟೆನ್ಸಿ ಯಾವ ರೀತಿ ನೀವು ನೋಡ್ಕೊಂಡ್ಬಿಟ್ಟು ಅದನ್ನು ಆ್ಯಡ್ ಮಾಡಬೇಕು. ಒಮ್ಮೆ ಜಾಸ್ತಿ ಕೂಡ ಹಾಕೋಂಗಿಲ್ಲ, ಯಾಕಂದರೆ ಭಾಳ ಗಟ್ಟಿ ಆಗಿಬಿಡ್ತೈತಿ. ಕಾರ್ನ್ ಫ್ಲವರ್ ಅಂತೂ ಸ್ವಲ್ಪ ಹಾಕಿದ್ರೂ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡ್ಕೊಂಬಿಟ್ಟು 2 ಸ್ಪೂನು ಅದು ನೋಡ್ಕೊಂಬಿಟ್ಟು ನೀವು ಹಾಕಿರಿ. ಸೊ ನೋಡಿರಿ, ಈಗ ನಾನು ಹಾಕಿದ್ದೇನು, ಇದು ನೋಡಿರಿ ಯಾವ ರೀತಿಯಾಗಿ ಸ್ಮೂತಾಗಿ ಬರತ್ತದಂತ. ಇದನ್ನು ರೌಂಡ್ ಶೇಪ್ ಮಾಡ್ಕೊಂಡ್ಬಿಟ್ಟು ಅದರೊಳಗೆ ನಾವು ಗೋಬಿ ಯಾವ ರೀತಿ ಫ್ರೈ ಮಾಡ್ತೀವಿ, ಸೊ ಸೇಮ್ ಅದೇ ರೀತಿಯಾಗಿ ಸಣ್ಣ ಉಂಡೆಗಳನ್ನು ಮಾಡಿ ಅದನ್ನು ಫ್ರೈ ಮಾಡ್ಕೋತೀನಿ ಆಯಿಲ್ ಒಳಗೆ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡತ್ತೀರಿ, ಸೊ ಸಬ್ಸ್ಕ್ರೈಬ್ ಆಗಿರಿ ಚಾನಲ್ಗೆ. ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕೂಡ ನಂಗೆ ಕಮೆಂಟ್ಸ್ ಮಾಡಿ ತಿಳಿಸ್ತಾ ಇರಿ. ವಿಡಿಯೋಸ್ ಇಷ್ಟ ಅದು ಅಂತಂದ್ರೆ ಲೈಕ್ ಕೂಡ ಮಾಡ್ತಾಯಿರಿ. ಸೊ ಈಗ ನಾನು ಅದನ್ನು ಫ್ರೈ ಮಾಡಿ ತಗೊಂಡ ನಂತರ ಈಗ ಒಗ್ಗರಣೆನ ಮಾಡ್ಕೋತೀನಿ ಸೈಡ್ಗೆ. ಈಗ ಆಯಿಲನ್ನು ಇಟ್ಕೊಂಡ್ಬಿಟ್ಟಿದ್ದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿಕಾಯಿ ಜೊತೆಗೆ 1 ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ಈಗ ಆಯಿಲ್ ಬಿಸಿ ಆದ ಕೂಡಲೇ ನಾನು ಅದಕ್ಕೆ ಗಾರ್ಲಿಕನ್ನು ಹಾಕ್ಕೊಂಡಿದ್ದೇನೆ, ಅವನು ಕೂಡ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಜೊತೆಗೆ ಒಂದು ಹಸಿಮೆಣಸಿಕಾಯಿ ಹಾಕಿ ನಾವು ನಿಮ್ಮ ಖಾರ ನೋಡ್ಕೊಂಬಿಟ್ಟು ಹಾಕ್ಬೋದು, ಯಾಕಂದ್ರೆ ಆಲ್ರೆಡಿ ನಾವು ಗೋಬಿ ಒಳಗೆ ಸ್ವಲ್ಪ ಖಾರ ಹಾಕಿರೋದ್ರಿಂದ ನೀವು ನೋಡ್ಕೊಂಬಿಟ್ಟು ಹಾಕ್ಬೋದು. ಇದಕ್ಕೆ ಒಂದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಕ್ಯಾಪ್ಸಿಕಮ್ನು ಹಾಕ್ಕೊಂಡಿದ್ದೇನೆ. ಸೊ ಇದು ಕೂಡ ಒಂದು ಸ್ವಲ್ಪ ಫ್ರೈ ಆಗಬೇಕು, ಪೂರ್ತಿಯಾಗಿ ಏನು ಫ್ರೈ ಮಾಡೋಂಗಿಲ್ಲ, ಯಾಕಂದ್ರೆ ಭಾಳನ ಫ್ರೈ ಆದಂದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಸ್ವಲ್ಪ ಸಾಫ್ಟ್ ಆದ್ರೂ ಕೂಡ ಸಾಕು. ಸೊ ಈಗ ನಾನು ಇದಕ್ಕೆ 3 ಥರದ ಸಾಸನ್ನು ಕೂಡ ಹಾಕಾಕತ್ತೀನಿ. ಒಂದು ಸ್ವಲ್ಪ ಸೋಯಾ ಸಾಸು, ಒಂದು ಸ್ವಲ್ಪ ಚಿಲ್ಲಿ ಸಾಸು, ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಸಾಸು ಅಥವಾ ಟೊಮೆಟೊ ಕೆಚಪ್ ಇದ್ರೂ ಕೂಡ ನಡೆಯುತ್ತೆ. ಸೊ 3 ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದರೊಳಗೆ ಫ್ರೈ ಮಾಡಾಕತ್ತೀನಿ ನಾನು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ನೋಡಿ ಈ ರೀತಿಯಾಗಿ ಎಲ್ಲನೂ ಅದರೊಳಗೆ ಮಿಕ್ಸ್ ಆಗೋ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪನೇ ನಾವು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪನೇ ಸಾಫ್ಟ್ ಆಗೋ ಥರ ಅದನ್ನು ಒಂದು ಸ್ವಲ್ಪನ ಒಂದು 2 to 5 ಮಿನಿಟ್ಸ್ ತನಕ ಒಂದು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಲೋ ಫ್ಲೇಮ್ ಒಳಗೆ ಇಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಾಕತ್ತೀನಿ. ಅಂದರೆ ನಿಮ್ಮ ಗೋಬಿ ಅಷ್ಟು ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ನಾನು 1 ಕಪ್ ಅಷ್ಟು ನೀರನ್ನು ಆ್ಯಡ್ ಮಾಡಾಕತ್ತೀನಿ. ಸೊ ನೀರನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪನೇ ಅದು ಬಾಯ್ಲ್ ಆಗಬೇಕು. ಸೊ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪನೇ ಬಾಯ್ಲ್ ಮಾಡ್ಕೋಬೇಕು ಅದನ್ನು. ಸೊ ಬಾಯ್ಲ್ ಆದ ನಂತರ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಗಟ್ಟಿ ಆಗಬೇಕಂತಂದು ಇದಕ್ಕೆ ನಾನು ಒಂದು ಸ್ವಲ್ಪನೇ ಕಾರ್ನ್ ಫ್ಲವರ್ ತೊಗೊಂಡಿದ್ದೇನೆ. ಕಾರ್ನ್ ಫ್ಲವರ್ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಂಡ್ಬಿಟ್ಟಿದ್ದೇನೆ. ಮಾಡ್ಕೊಂಡ್ಬಿಟ್ಟು ಒಂದು 2 ಸ್ಪೂನಷ್ಟು ಹಾಕಬೇಕು, ಯಾಕಂದ್ರೆ ಇದು ಇದನ್ನು ನಾವೇನು ನೀರು ಹಾಕಿರ್ತೀವಲ್ಲ ಅದೊಂದು ಸ್ವಲ್ಪನ ಗಟ್ಟಿಗೆ ಬರ್ತಿದೆ. ಸೊ ನೋಡ್ಬೋದು ಈ ರೀತಿಯಾಗಿ. ಅದಕ್ಕೆ ನಿಮ್ಮ ಗೋಬಿ ಅಷ್ಟು ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಅದರೊಳಗೆ ನೀವು 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಕಾರ್ನ್ ಫ್ಲವರ್ ಒಳಗೆ ನೀರು ಹಾಕಿ ಆ್ಯಡ್ ಮಾಡೋದ್ರಿಂದ ಅದು ಕೂಡ ಒಂದು ಸ್ವಲ್ಪ ಗಟ್ಟಿಗೆ ಬರ್ತೈತಿ. ಅಂದರೆ ನಿಮ್ಮ ಗೋಬಿಗೂ ಕೂಡ ಎಲ್ಲನೂ ಮಸಾಲ ಕರೆಕ್ಟಾಗಿನ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತೈತಿ, ಅದಕ್ಕೋಸ್ಕರ. ಸೊ ಈಗ ನಾನು ಇದಕ್ಕೆ ನಾವೇನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಎಲ್ಲನೂ ಗೋಬಿಯನ್ನು ಇದಕ್ಕೆ ಹಾಕಾಕ್ತೀನಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಕಡೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಎಲ್ಲನೂ ಸ್ವಲ್ಪ ಬಿಸಿ ಆಯ್ತಂದ್ರೆ ಎಲ್ಲ ಕಡೆ ಪರ್ಫೆಕ್ಟಾಗಿ ಟೇಸ್ಟ್ ಬರ್ತೈತಿ. ಸೊ ನೋಡ್ಬೋದು ಈ ರೀತಿಯಾಗಿ ಈಸಿಯಾಗಿ ಮನೆಯೊಳಗೆ ನೀವು ಕೂಡ ಕ್ಯಾಬೇಜ್ ಮಂಚೂರಿಯನ್ನ ಮಾಡಿ ನೋಡ್ಬೋದು. ಸೊ ನೀವು ಕೂಡ ಒಂದ್ಸರಿ ಮಾಡಿರಿ, ಟ್ರೈ ಮಾಡಿ ಯಾವ ರೀತಿ ಐತೆ ಅಂತ ನನಗೂ ಕೂಡ ಕಮೆಂಟ್ ಒಳಗೆ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಹಾಗೆ ಹೊಸ ನೋಡಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.